ಭಾರತದಲ್ಲಿ ಅಂತಹ ಒಂದು ದೇವಾಲಯವಿತ್ತು ಎಂದು ನೀವು ನಂಬುತ್ತೀರಾ? ಅಲ್ಲಿನ ಮುಖ್ಯ ಮೂರ್ತಿ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲುತ್ತಿತ್ತು. ಅದರ ಶಿಖರದ ಮೇಲೆ ಅಳವಡಿಸಲಾಗಿದ್ದ 52 ಟನ್ ತೂಕದ ಬೃಹತ್ ಮ್ಯಾಗ್ನೆಟ್ ಸಮುದ್ರದಲ್ಲಿ ಸಂಚರಿಸುತ್ತಿರುವ ಹಡಗುಗಳನ್ನು ತನ್ನತ್ತ ಎಳೆದು ನಾಶ ಮಾಡುತ್ತಿತ್ತು. 13ನೇ ಶತಮಾನದಲ್ಲಿ ರಾಜ ನರಸಿಂಹದೇವ ಈ ದೇವಾಲಯವನ್ನು ನಿರ್ಮಿಸಿದರು. ಇದು ಕಲ್ಲಿನಲ್ಲಿ ಕೆತ್ತಲಾದ ಒಂದು ಬೃಹತ್ ರಥದಂತಿದೆ. 24 ಚಕ್ರಗಳು. ಇವು ಇಂದಿಗೂ ನಿಖರವಾದ ಸಮಯವನ್ನು ತೋರಿಸುವ ಸೂರ್ಯ ಗಡಿಯಾರಗಳು. 7 ಕಲ್ಲಿನ ಕುದುರೆಗಳು ಈ ರಥವನ್ನು ಆಕಾಶಕ್ಕೆ ಎಳೆದುಕೊಂಡು ಹೋಗುವಂತೆ ಭಾಸವಾಗುತ್ತದೆ. ದೇವಾಲಯದ ನಿರ್ಮಾಣವು ಅಂತಿಮ ಹಂತದಲ್ಲಿದ್ದಾಗ ಒಂದು ದೊಡ್ಡ ಸವಾಲು ಎದುರಾಯಿತು. ಸುಮಾರು 1200 ಶಿಲ್ಪಿಗಳು 12 ವರ್ಷಗಳಿಂದ ಶ್ರಮಿಸುತ್ತಿದ್ದರು. ಯಾರಿಂದಲೂ ದೇವಾಲಯದ ಬೃಹತ್ ಶಿಖರವನ್ನ ಅಂದರೆ ಕಳಶವನ್ನ ಸರಿಯಾದ ಜಾಗದಲ್ಲಿ ಕೂರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕೋಪಗೊಂಡ ರಾಜನು ನಾಳೆ ಬೆಳಗಿನ ಜಾವದೊಳಗಡೆ ಕೆಲಸ ಮುಗಿಯದಿದ್ದರೆ ಎಲ್ಲ 1200 ಶಿಲ್ಪಿಗಳ ಶಿರಚ್ಛೇದನ ಮಾಡಲಾಗುವುದು ಎಂದು ಆದೇಶವನ್ನು ನೀಡಿದನು. ಆಗ ಮುಖ್ಯ ಶಿಲ್ಪಿಯ 12 ವರ್ಷದ ಮಗ ಧರ್ಮಪದ ಅಲ್ಲಿಗೆ ಬಂದನು. ತನ್ನ ಅದ್ಭುತ ಪ್ರತಿಭೆಯಿಂದ ಆತ ಶಿಖರವನ್ನು ಯಶಸ್ವಿಯಾಗಿ ಪ್ರತಿಷ್ಠಾಪಿಸಿದನು. ಆದರೆ ಒಬ್ಬ ಬಾಲಕ ಮಾಡಿದ್ದನ್ನು ತಾವು ಮಾಡಲು ಸಾಧ್ಯವಾಗಲಿಲ್ಲ ಎಂಬ ವಿಷಯ ರಾಜನಿಗೆ ತಿಳಿದರೆ ಶಿಲ್ಪಿಗಳ ಗೌರವಕ್ಕೆ ಧಕ್ಕೆ ಬರಬಹುದು ಎಂಬ ಆತಂಕ ಉಂಟಾಯಿತು. ತನ್ನ ತಂದೆ ಮತ್ತು ಉಳಿದ ಶಿಲ್ಪಿಗಳ ಪ್ರಾಣ ಉಳಿಸಲು ಆ ಪುಟ್ಟ ಬಾಲಕ ದೇವಾಲಯದ ಶಿಖರದಿಂದ ಚಂದ್ರಭಾಗ ನದಿಗೆ ಹಾರಿ ಪ್ರಾಣತ್ಯಾಗ ಮಾಡಿದನು. 16ನೇ ಶತಮಾನದಲ್ಲಿ ಆಕ್ರಮಣಕಾರಿ ಕಾಲಾಪಹಾರ್ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಮೂರ್ತಿಯನ್ನು ಭಗ್ನಗೊಳಿಸಿದನು. ಹಡಗುಗಳ ಸುರಕ್ಷತೆಗಾಗಿ ನಾವಿಕರು ಆ ಬೃಹತ್ ಕಾಂತಿಯ ಕಲ್ಲನ್ನು ಅಲ್ಲಿಂದ ತೆಗೆದರು. ಇದರಿಂದ ದೇವಾಲಯದ ಸಮತೋಲನ ತಪ್ಪಿ ಮುಖ್ಯ ಭಾಗ ಕುಸಿಯಲಾರಂಭಿಸಿತು. ದೇವಾಲಯವು ಸಂಪೂರ್ಣವಾಗಿ ಕುಸಿಯದಂತೆ ತಡೆಯಲು ಬ್ರಿಟಿಷರು ಅದರೊಳಗಡೆ ಮರಳನ್ನು ತುಂಬಿ ಸಂಪೂರ್ಣವಾಗಿ ಮುಚ್ಚಿದರು. ನಮ್ಮ ಪೂರ್ವಜರ ವಿಜ್ಞಾನ ಎಷ್ಟೊಂದು ನಿಖರವಾಗಿತ್ತೆಂದರೆ ಇಂದಿಗೂ ಸೂರ್ಯನ ಕಿರಣಗಳು ಆ ಚಕ್ರದ ಮೇಲೆ ಬಿದ್ದಾಗ ಮಿನಿಟುಗಳವರೆಗೆ ಸರಿಯಾದ ಸಮಯ ತಿಳಿಯುತ್ತದೆ. ಇದನ್ನ ಕಂಡು ಇಂದಿನ ಇಂಜಿನಿಯರ್ಗಳು ಸಹ ಬೆರಗಾಗಿದ್ದಾರೆ. ಸೂರ್ಯನ ಈ ಭವ್ಯ ಕ್ಷೇತ್ರಕ್ಕೆ ನಿಮ್ಮ ಗೌರವ ಸಲ್ಲಿಸಲು ಕಾಮೆಂಟಿನಲ್ಲಿ ಜೈ ಸೂರ್ಯದೇವ ಎಂದು ಬರೆಯಿರಿ. ಧನ್ಯವಾದಗಳು.